ಏನಾದರೂ ಒಂದು ರೂಪ ಕೊಡಬೇಕು ಅಂತೇಳಿ ಹೋದಾಗ ಒಂದು ಬಂಡಿ ದೇವರ ಉತ್ಸವ ಮಾಡೋಣ ಅಂತ. ಬಂಡಿ ದೇವರ ಉತ್ಸವ ಬಂದು ನಾಡಪ್ರಭು ಕೆಂಪೇಗೌಡ ಕಾಲದಲ್ಲಿ ಅದ್ದೂರಿಯಾಗಿ ದಸರಾ ಮಾದರಿಯಲ್ಲಿ ಮಾಡ್ತಾಯಿದ್ವಿ. ಸೊ ಅದನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ಅದನ್ನು ಪ್ರಾರಂಭ ಮಾಡೋಣ ಅಂತೇಳಿ BBMP ಕಚೇರಿಯಿಂದ ವಿಧಾನಸೌಧ ಮುಂಭಾಗದಲ್ಲಿರುವಂಥ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ತಂಬಿಟ್ಟು ಆರತಿ ಎತ್ತುವ ಮೂಲಕ ಗೌರವ ಸಲ್ಲಿಸಬೇಕು ಅಂತೇಳಿ ಕಳೆದ ವರ್ಷದಿಂದ ಹಲವಾರು ಎತ್ತಿನ ಬಂಡಿಗಳ ಜೊತೆ ನಾವು ಮೆರವಣಿಗೆ ಮಾಡಿದ್ವಿ. ಕಾಕತಾಳೀಯ ಮತ್ತು ನಮ್ಮ ಅದೃಷ್ಟ ಹೋದ ಸಾರಿ ನಾಡಪ್ರಭು ಕೆಂಪೇಗೌಡರಿಗೆ ಅಂದರೆ ವಿಧಾನಸೌಧದ ಮುಂಭಾಗದಲ್ಲಿರುವಂಥ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಅಂದಿನ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಅಂದಿನ ಉಪಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಅಂದಿನ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಆರತಿಯನ್ನು ಬೆಳಗಿದ್ದು ನಾವೆಲ್ಲರೂ ಏನೋ ಒಂದು ದೇವರ ಹತ್ರ ಕೇಳ್ಕೊಂಡಿದ್ವಿ. ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಇಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅಂದರೆ ಅರ್ಥ ಶ್ರೀ ಕೆಂಪಣ್ಣ ಸ್ವಾಮಿ, ಶ್ರೀ ವೀರಣ್ಣ ಸ್ವಾಮಿ ಮತ್ತು ಕೆಂಪೇಗೌಡರ ಆಶೀರ್ವಾದ ಒಂದು ವರ್ಷದೊಳಗಾಗಿ ಇದು ಒಂದು ರೀತಿಯಲ್ಲಿ ಪವಾಡ ಸದೃಶ. ಅದರ ಫಲವನ್ನು ನಾವು ನೋಡ್ತಾ ಇದ್ದೀವಿ. ಅವರು ಮುಖ್ಯಮಂತ್ರಿಗಳು. ಹೀಗಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, DK ಶಿವಕುಮಾರ್ ಅವರು ಅಂದು ಮುಖ್ಯಮಂತ್ರಿಗಳಾಗಿದ್ದರು. ಅಂದರೆ ಕೆಂಪಣ್ಣ ಸ್ವಾಮಿ, ವೀರಣ್ಣ ಸ್ವಾಮಿ ಮತ್ತು ಕೆಂಪೇಗೌಡರಿಗೆ ಆರತಿ ಎತ್ತಕ್ಕೆ ಮೊದಲು ಉಪಮುಖ್ಯಮಂತ್ರಿಗಳಾಗಿದ್ದರು. ಆ ಆರತಿ ಬೆಳಗಿದ ನಂತರ ಅವರ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳಾದರು ಅಂತ ಹೇಳಿ ನಮಗೆಲ್ಲರಿಗೂ ಮನವರಿಕೆ ಆಗಿದೆ. ಆ ಸಂಪ್ರದಾಯವನ್ನು ಮುಂದುವರಿಸಬೇಕು ಅಂತ ಈಗ ತಂಬಿಟ್ಟು ಆರತಿಯನ್ನು ಇಲ್ಲಿ ನಾವು ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ ನಡೆಯುತ್ತೆ. ಪಿತರು ಬ್ರಹ್ಮಾಂಡವೆಂದ ನಿನ್ನ ಭಕ್ತಿಯ ಚತುರತೆಗೆ ಮೆಚ್ಚಿದೆ, ಹರಸಿದೆ, ಆದೇಶ ನೀಡಿದ ಇಚ್ಚಿದೆ, ಹರಸಿದೆ, ಆದೇಶ ನೀಡಿದ ಆ ದೇವ ನಿನ್ನ ತಂದೆ. वीडियो लेना अब ಮುಂದೆ ಬನ್ನಿ ಮುಂದೆ ಬನ್ನಿ ಕೆಂಪೇಗೌಡರು ಇದ್ದರು ಮತ್ತು ನಂತರದಲ್ಲಿ ಅವರ ಅನುಯಾಯಿಗಳಿದ್ದರು. ಅಲ್ಲಿ ತನಕ ಇದು ನಡೀತಾ ಇತ್ತು ಬೆಂಗಳೂರಲ್ಲಿ ದಸರಾ ಮಾದರಿಯಲ್ಲಿ. ಆದರೆ ಅದು ಏನೋ ಕಾರಣಕ್ಕೆ ನಿಂತೋಯ್ತು. ಇತಿಹಾಸದ ಪುರುಷರಾದಂಥ ನಮ್ಮ ಚಿಕ್ಕರಂಗೇಗೌಡರು ಮತ್ತು ಅವರ ತಂಡ ಡಿಲಿಟ್ ಮಾಡಿದಂಥ ಒಂದು ಪ್ರಖ್ಯಾತ ಹಿಸ್ಟಾರಿಯನ್ಸ್ ಅವರು ಪತ್ತೆ ಹಚ್ಚಿದೆ ಸತ್ಯನ ಇದು ದಸರಾ ಮಾದರಿಯಲ್ಲಿ ನಡೀತಾ ಇತ್ತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಬೆಂಗಳೂರು ವಿಸಿಟ್ ಮಾಡಿಕೊಂಡು ಅದನ್ನು ಪ್ರಶಂಸಿಸ್ತಾ ಇತ್ತು. ಏನಿರ್ತಾ ಇತ್ತು ಅಂದರೆ ಟ್ಯಾಬ್ಲಾಯ್ಡ್ಸ್ ಹೇಗೆ ನೀವು ದಿಲ್ಲಿಲಿ ಟ್ಯಾಬ್ಲಾಯ್ಡ್ಸನ್ನು ಮಾತ್ರ ಕ್ವಶನ್ ಮಾಡ್ತೀರೋ ಅದೇ ಮಾದರಿ ಇವರ ಒಂದು ಸಂಪತ್ತು ಮತ್ತು ಏನೋ ಒಂದು ಕಲ್ಚರು ಮತ್ತು ಇನ್ನೊಂದನ್ನು ಅದನ್ನು ಪ್ರದರ್ಶಿಸ್ತಾ ಇದ್ದರು. ಇದು ಮುಗ್ದೋಗಿದ್ದರಿಂದ ನಾವು ಇವತ್ತು ನಮ್ಮ ಸಂಘದ ಒಂದು ಸಹಕಾರ ಮತ್ತು ನಮ್ಮೆಲ್ಲ ಸಮಾಜದ ಸಹಕಾರದಿಂದ ಸರ್ಕಾರದ ಸಹಕಾರದಿಂದ ಕೂಡ ಅದನ್ನು ಜೀವ ಕೊಟ್ಟು ಅಷ್ಟೇ ಅಲ್ಲ. 1ನೇ ವರ್ಷ ಆಗಿದೆ, 2ನೇ ವರ್ಷ ಆಗಿದೆ. ನಿಮಗೆ ಮುಂದುವರಿಸ್ತಾ ಇದ್ದೀವಿ.
ವಿಶೇಷವಾಗಿ ನಮ್ಮ ಜಯರಾಮ್ ರಾಯಕರವರ ನೇತೃತ್ವದಲ್ಲಿ ನಡೀತಾ ಇದೆ. ಅವರಿಗೂ ಕೂಡ ನಾವು ಇಂದಿನ ಒಂದು ಧನ್ಯವಾದ ಅಷ್ಟೇ ಅಲ್ಲ, ಋಣಿಯಾಗಿರ್ತೀವಿ. ಮತ್ತು ಸರ್ಕಾರದಲ್ಲಿ ಏನಿವತ್ತು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ತಂದೆ ಹೆಸರು ಕೆಂಪಣ್ಣ, ಅವರ ಹೆಸರು ಕೆಂಪೇಗೌಡ ಶಿವಕುಮಾರ್. ನೋಡಿ, ಕಾಕತಾಳೀಯ ಇರ್ಬೋದು ನೀವು ಹೇಳ್ದಾಗೆ, ಆದರೆ ಪ್ರತ್ಯಕ್ಷವಾಗಿ ನಮ್ಮ ಚಿಕ್ಕಗೌಡರು ಹೇಳ್ದಾಗೆ ನಾವು ಕಂಡಿದ್ದೀವಿ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ. ಆದ್ದರಿಂದ ನಾವು ಇದನ್ನು ಮುಂದುವರಿಸ್ತೀವಿ. ಇವತ್ತಲ್ಲ, ನಮ್ಮ ಮುಂದಿನ ಜನ್ರೇಷನ್ಗೂ ಕೂಡ ನಾವು ಇದನ್ನು ಹಸ್ತಾಂತರಿಸುವ ತನಕ ನಾವು ಇದನ್ನು ಕಾಪಾಡೋದು ಬೆಳೆಸ್ಕೊಳ್ತೀವಿ. ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭುಗಳ ಮನೆ ದೈವ ಕೆಂಪಣ್ಣ ಸ್ವಾಮಿ ವೀರಣ್ಣ ಸ್ವಾಮಿಗೆ, ಅನ್ನದಾತ ಒಕ್ಕಲಿಗರಿಗೆ, ಅನ್ನದಾತ ಒಕ್ಕಲಿಗರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಕೆಂಪಣ್ಣ ಸ್ವಾಮಿ ವೀರಣ್ಣ ಸ್ವಾಮಿಗೆ. ಆಗಿದ್ದಂಥ ಕೆಂಪೇಗೌಡರು ಬೆಂಗಳೂರಿನ ಪ್ರಭುಗಳಾಗ್ತಾರೆ 1537. ಆ ಕಾಲದಿಂದ ಕೂಡ ಬೆಂಗಳೂರಿನ ಬಂಡಿದೇವರ ಉತ್ಸವ ಅನ್ನೋ ಒಂದು ಉತ್ಸವವನ್ನು ಕೂಡ ಕೆಂಪೇಗೌಡರು ಶುರು ಮಾಡಿರ್ತಾರೆ. ಅದ್ರ ಜೊತೆಗೆ ಹೂವಿನ ಪಲ್ಲಕ್ಕಿ ಉತ್ಸವವನ್ನು ಕೂಡ ಶುರು ಮಾಡ್ತಾರೆ. ಈ ಎರಡು ಉತ್ಸವಗಳು ಬಹಳ ಪ್ರಮುಖವಾದ ಉತ್ಸವ. ಈ ಬಂಡಿದೇವರ ಉತ್ಸವದ ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ಅವರ ಪೂರ್ವಜರಾದಂಥ ರಣಬೇರೇಗೌಡರು ಆ ಒಂದು ಕಂಚಿ ಭಾಗದಿಂದ ಎಡಮಂಜಿ ಪುತ್ತೂರಿಂದ ಬರೋ ಸಂದರ್ಭದಲ್ಲಿ ಆ ಒಂದು ದಂತಕಥೆ ಇದೆ. ಏನು ದಂತಕಥೆ ಏನು ಅಂತ ಹೇಳಿದ್ರೆ, ಯಾರೊಬ್ಬ ತಮಿಳು ನಾಯಕ ಅವ್ರನ್ನ ಓಡಿಸ್ಕೊಂಡು ಬಂದ, ಅವನ ಉಪಟಳವನ್ನು ತಡೆಯೋದಕ್ಕೆ ಆಗದೆ ಆ ಭಾಗದಿಂದ, ಕಂಚಿ ಭಾಗದಿಂದ, ಈ ನಮ್ಮ ಎಡಮಂಜಿ ಪುತ್ತೂರು ಭಾಗದಿಂದ ನಮ್ಮ ಕೆಂಪೇಗೌಡರ ವಂಶಜರು, ರಣಬೇರೇಗೌಡರ ವಂಶಜರು ಅವರ ಎಲ್ಲ ಕುಲದ ಎಲ್ಲರ ಜೊತೆಗೆ ಸೇರಿಕೊಂಡು ಬಂಡಿಯ ಮೇಲೆ ಕೂತ್ಕೊಂಡು ಅವರು ಹೊಳೆಯನ್ನು ದಾಟಿ ಅವರು ಸ್ವಲ್ಪ ಕರ್ನಾಟಕ ಕನ್ನಡ ಪ್ರಾಂತ್ಯಕ್ಕೆ ಬಂದರು. ಹಾಗೆ ಮತ್ತು ಇಲ್ಲಿ ಒಂದು ಆಹುತಿ ಜಾಗದಲ್ಲಿ ನೆಲೆಸಿರುವುದು ಒಂದು ಪ್ರತೀತಿ. ಆ ಒಂದು ಪ್ರತೀತಿಯ ಕಾರಣದಿಂದ ಬಂಡಿಯೇ ದೇವರು ಅನ್ನೋ ಒಂದು ಕಲ್ಪನೆ, ಬಂಡಿಯ ಮೇಲೆ ಕೂಡ ನಾವು ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ವಿ. ಆದರೆ ನಮಗೆ ಬಂಡಿಯೇ ದೇವರು ಅನ್ನೋ ಒಂದು ಕಲ್ಪನೆ ಇದೆ. ಆ ಕಲ್ಪನೆಯನ್ನು ಸಾಕಾರಗೊಳಿಸಿ ಕೆಂಪೇಗೌಡರು ಆ ಒಂದು 14ನೇ ಶತಮಾನದಲ್ಲೂ ಕೂಡ ಈ ಒಂದು ಬಂಡಿ ದೇವರ ಕಾನ್ಸೆಪ್ಟನ್ನು ಈ ಒಂದು ಭಾಗದಲ್ಲಿ ಎಲ್ಲ ಒಂದು ರೈತಾಪಿ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಆ ಬಂಡಿ ದೇವರ ಉತ್ಸವ ಏನಿದೆ, ಆ ಉತ್ಸವವನ್ನು ಕಳೆದ ವರ್ಷ 2025ನೇ ವರ್ಷದಿಂದ ನಾವು ಬೆಂಗಳೂರು ಪುನಃ ಅದನ್ನು ಶುರು ಮಾಡಿದ್ದೇವೆ. ಈ ವರ್ಷ 2ನೇ ವರ್ಷ ಶುರು ಮಾಡಿದ್ದೇವೆ. ಈ ಒಂದು ಬಂಡಿ ದೇವರ ಉತ್ಸವದಲ್ಲಿ ನಾವು ಮೊದಲನೇ ದಿವಸ ಏನಿದೆ ಅಲ್ಲಿ ಇಲ್ಲಿ ಒಕ್ಕಲಿಗರ ಸಂಘದ ಆವರಣದಲ್ಲಿ ಕೆಂಪಣ್ಣ ಸ್ವಾಮಿ ಮತ್ತು ವೀರಣ್ಣ ಸ್ವಾಮಿ ಇವರು ಕೆಂಪೇಗೌಡರ ಮನೆ ದೇವರುಗಳು ಇವರನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿಸಿ ಪೂಜೆ ಮಾಡ್ತೀವಿ. ಎಲ್ಲ ಶಾಸ್ತ್ರೀಯ ವಿಧಿತ್ವವನ್ನು ಕೆಲಸಗಳು. ಅನಂತರದಲ್ಲಿ ಸಂಜೆ ಹೊತ್ತು ಆ ಬಂಡಿ ದೇವರ ಮೆರವಣಿಗೆ ಆಗುತ್ತೆ. ನಾಡಿನಾದ್ಯಂತ ಒಂದು 15 ಶಾಸ್ತ್ರೋಕ್ತವಾದ ಒಂದು 15 ಬಂಡಿಗಳನ್ನು ತರಿಸಿ 15 ಬಂಡಿಗಳ ಮೆರವಣಿಗೆ ಮಾಡ್ತಾರೆ. ಇನ್ನೂ ಜಾಸ್ತಿ ಮಾಡಬೇಕು ಅಂತಿದೆ, ಆದರೆ ತುಂಬ ದೊಡ್ಡ ಮೆರವಣಿಗೆ ಏನಿದೆ, ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ತೊಂದರೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಭಾಳ ದೊಡ್ಡ ಮೆರವಣಿಗೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಶಾಸ್ತ್ರೋಕ್ತವಾಗಿ ಕೇವಲ ಒಂದು 15 ಬಂಡಿಗಳನ್ನು ತಂದು ಇಲ್ಲಿ ಬೆಂಗಳೂರಿನ ಬಂಡಿ ದೇವರ ಮೆರವಣಿಗೆಯನ್ನು ಮಾಡ್ತಾರೆ. ಆ ಮೆರವಣಿಗೆಯಲ್ಲಿ ನಂಜಾವರ ಸ್ವಾಮಿಗಳು ಮತ್ತು ಕೃಷ್ಣ ಸ್ವಾಮೀಜಿಗಳು, ತುಂಬ ದೊಡ್ಡ ಆದಿಶುಚಿಗಳಿಗೆ ಮಠದ ಸ್ವಾಮೀಜಿಗಳಾದಂಥ ಕುಮಾರ ಸ್ವಾಮಿಗಳು ಬರ್ತಾಯಿದ್ದಾರೆ. ಅವರೆಲ್ಲರೂ ಕೂಡ ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಆ ಮೆರವಣಿಗೆ ಏನಿದೆ ಅದು ವಿಧಾನಸೌಧಕ್ಕೆ ಬರುತ್ತೆ. DDMK ಆವರಣದಿಂದ ಕಬ್ಬನ್ ಪಾರ್ಕಿನ ಹಾದು ವಿಧಾನಸೌಧಕ್ಕೆ ಬರುತ್ತೆ. ಆ ವಿಧಾನಸೌಧದಲ್ಲಿ ಆ ಮೆರವಣಿಗೆಯನ್ನು ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅದನ್ನು ರಿಸೀವ್ ಮಾಡ್ತಾರೆ. ಅದನ್ನು ಬರಮಾಡಿಕೊಂಡು ಆ ಸಂದರ್ಭದಲ್ಲಿ ಕೆಂಪೇಗೌಡರ ಪ್ರತಿಮೆ ಏನಿದೆ ವಿಧಾನಸೌಧದಲ್ಲಿ, ಆ ಪ್ರತಿಮೆಗೆ ಅಲ್ಲಿ ಒಂದು ಪೂಜೆ ಸಲ್ಲಿಸೋದು, ಪುಷ್ಪಾರ್ಚನೆ ಮಾಡೋದು ಮತ್ತು ಆ ಸಂದರ್ಭದಲ್ಲಿ ಇನ್ನಿತರ ಒಂದಷ್ಟು ಯಾರೆಲ್ಲ ಬಂಡಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರಿಗೆ ಪ್ರೈಸಸ್ ಅನೌನ್ಸ್ ಮಾಡೋದು, ಪ್ರೈಸ್ ಕೊಡೋದು, ಈ ರೀತಿ ಒಂದಷ್ಟು ಕೆಲಸಗಳನ್ನು ಕೂಡ ಆ ಸಂದರ್ಭದಲ್ಲಿ ಮಾಡ್ತಾಯಿದ್ದಾರೆ. ಒಂದು ರೀತಿ ನಾಡಿಗೆ ಒಂದು ಹಳೆಯದಾದಂಥ ಹಳೆಯ ಉತ್ಸವ ಮತ್ತು ಹೊಸ ಉತ್ಸವ, ಆ ಒಂದು 500 ವರ್ಷಗಳ ಇತಿಹಾಸ ಇರುವಂಥ ಒಂದು ಹಳೆಯ ಉತ್ಸವವನ್ನು ಒಂದು ಹೊಸ ಉತ್ಸವವಾಗಿ ಬೆಂಗಳೂರು ಬಂಡಿ ದೇವರ ಉತ್ಸವ ಅನ್ನೋ ಹೊಸ ಉತ್ಸವವಾಗಿ ಈ ಸಂದರ್ಭದಲ್ಲಿ ನಾಡಿಗೆ ಕೊಡುವಂಥ ಒಂದು ಸುದಿನ ನಮ್ಮದಾಗಿದೆ. ಇದಕ್ಕೆ ಇಡೀ ಒಂದು ರೈತಾಪಿ ಸಮುದಾಯ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಬಂಡಿ ದೇವರ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಸಿದ್ಧಾರ ಶಿವಮಠಕ್ಕೆ ಬೆಳಗಾದೋ ಕೋಲಣ್ಣ ಕೋಲೆ ನಾಡಪ್ರಭು ಕೆಂಪೇಗೌಡರಿಗೆ, ನಾಡಪ್ರಭು ಕೆಂಪೇಗೌಡರಿಗೆ, ಬಂಡಿ ಉತ್ಸವ ಸಮಿತಿಗೆ ಎಲ್ಲರೂ ಎಲ್ಲ
ಭಾಗದಲ್ಲಿ ಏಕ ಬಳಕೆಯ ಪ್ಲಾಸ್ಟಿಕ್ಕನ್ನು ದಯವಿಟ್ಟು ನಿಲ್ಲಿಸಿಬಿಟ್ಟು ನಾವು ಕೆಂಪೇಗೌಡರಿಗೆ ಒಂದು ಗೌರವನ ಹೆಚ್ಚಿಸೋ ಥರ ಕೆಲಸ ಮಾಡೋಣ. ಅವರು ನಮಗೆ ಸುಂದರ ನಗರನ ಕೊಟ್ಟಿದ್ದಾರೆ. ನಾವು ಅದನ್ನು ಪ್ಲಾಸ್ಟಿಕ್ ಮುಕ್ತ ನಗರ ಆಗಿ ಅವ್ರಿಗೆ ಋಣನ ನಾವು ಈ ರೀತಿ ತೀರ್ಸೋಣ ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತಾ ಇದ್ದೀನಿ. ಏಕ ಬಳಕೆ ಪ್ಲಾಸ್ಟಿಕ್, ಏಕ ಬಳಕೆಯ ವಾಟರ್ ಬಾಟಲ್ಸು, ಏಕ ಬಳಕೆಯ ಕೈ ಚೀಲಗಳನ್ನ ದಯವಿಟ್ಟು ನಿಲ್ಲಿಸಿ ಅದಕ್ಕೆ ಬದಲಿಗೆ ಸ್ಟೀಲ್ ಬಾಟಲ್ ನೀವೇ ವಾಟರ್ ತೊಗೊಂಡೋಗುವಂಥ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಕಾಟನ್ ಬ್ಯಾಗ್ಸ್ನ ಉಪಯೋಗಿಸೋದನ್ನ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ 517ನೆಯ ಕೆಂಪೇಗೌಡ ಜಯಂತಿಯ ಸಮಸ್ತ ನಾಡಿನ ಜನತೆಗೂ 517ನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ನನ್ನ ಹೆಸರು ಉಮಾದೇವಿ ಅಂತ, ನಾರಾಯಣ ಹಾಸ್ಪಿಟಲ್ ಡೈರೆಕ್ಟರ್, ಮಲ್ಲೇಶ್ವರಂ. ಮತ್ತು ನಂದು ಪರಿಸರತಿ ಅಂತ ಒಂದು ಫೌಂಡೇಶನ್ ಇದೆ. ಅದರಲ್ಲಿ ನಾವು ಪ್ಲಾಸ್ಟಿಕ್ ಮುಕ್ತ ನಗರ ಮಾಡೋಕ್ಕೆ ನಾವು ಪ್ರಯತ್ನ ಮಾಡುವಂಥ ಕೆಲಸಗಳನ್ನ ಮಾಡ್ತೀವಿ. ಒಗ್ಗಟ್ಟಿಂದ ಈ ಕೆಲಸವನ್ನು ಮಾಡಲಿ ಅಂತ. ಯಾಕೆಂದರೆ ಒಕ್ಕಲಿಗರ ಸಂಘದಲ್ಲಿ ಬರೀ ಜಗಳ ಆಡ್ಕೊಂಬರೋದಕ್ಕೆ ಸುಮಾರು ಟೀಮ್ಗಳು ಬರ್ತವೆ. ಇವತ್ತಿನ ದಿವಸ ಇದು ಹಬ್ಬದ ವಾತಾವರಣ ಒಂದು ಸಡಗರ ಥರ ಆಗಬೇಕು ಅನ್ನೋದಕ್ಕೆ ಮಹಿಳೆಯರು ಮತ್ತು ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರ ಕಾರಣ. ಎಲ್ಲದಕ್ಕಂತೂ ಇವತ್ತು ನಾವು ನಮ್ಮ ಉದ್ದೇಶ ಇದ್ದಿದ್ದು ಡಿ ಕೆ ಶಿವಕುಮಾರ್ ಅವರ ಶ್ರೀಮತಿ ಅವ್ರನ್ನ ಕರಿಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ನಮಗೆ ಸ್ವಲ್ಪ ಅಡೆತಡೆಗಳಾದ್ದರಿಂದ ಅವ್ರನ್ನ ಕರೆಯೋಕ್ಕಾಗಲಿಲ್ಲ. ಯಾಕೆಂದರೆ ಇದು ಬರೀ ಹೆಂಗಸರಿಗೆ ಒಂದು ಸಡಗರ ಆಗಲಿ ಅಂತ. ಯಾಕಂದರೆ ನಮ್ಮ ಒಕ್ಕಲಿಗ ಜನಾಂಗದ ಹೆಂಗಸರಿಗೆ ಯಾವುದೇ ಥರದ ಅವ್ರದ್ದೇ ಆದಂಥ ಹಬ್ಬ ಇಲ್ಲ. ನಮ್ಮ ನಾಡ ಹಬ್ಬನ ನಮ್ಮ ಹೆಂಗಸರುಗಳು ಅದನ್ನು ಯೂಸ್ ಮಾಡಿಕೊಂಡು ತಂಬಿಟ್ಟಾಗಲಿ, ತಂಬಿಟ್ಟಿನ ಆರತಿ ಮಾಡೋದಾಗಲಿ, ಹಳೆದನ್ನು ಯಾವುದು ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಹಬ್ಬನ ಆಚರಣೆ ಮಾಡ್ತಿದ್ದೀವಿ. ಇದು ಮುಂದೆ ಹೋಗ್ತಾ ಇನ್ನೂ ದೊಡ್ಡದಾಗುತ್ತೆ. ಈ ಕೆಂಪೇಗೌಡ ಜಯಂತಿಯ ಡೇಟನ್ನು ನಮ್ಮ ತಂಡದವರೇ ಅದನ್ನು 27ನೇ ತಾರೀಕು ಅನ್ನೋದನ್ನು ಐಡೆಂಟಿಫೈ ಮಾಡಿದ್ದು. ಅದು ಮಠದಲ್ಲಿ ಎಲ್ಲರ ಕೈಯಿಂದ ಸೈನ್ ಹಾಕಿಸ್ಕೊಂಡು ಅದನ್ನು ಮಾಡಿದ್ದಾರೆ. ಈ ಥರ ಸುಮಾರು ರಿಸರ್ಚ್ಗಳನ್ನ ನಾವು ತಂಡ ಎಲ್ಲ ಮಾಡ್ತಾಯಿದ್ದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಇದು 2ನೇ ವರ್ಷದ್ದು. 1ನೇ ವರ್ಷ ತುಂಬ ಮಾಡಿದ್ವಿ. ಈಗ 2ನೇ ವರ್ಷ ತುಂಬ ಮಹಿಳೆಯರೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೂ ಉತ್ಸವ ಬರಲಿ, ಬಂಡಿ ಉತ್ಸವ ಮಾಡೋದಕ್ಕೆ ಇನ್ನೂ ನಮಗೆ ಧೈರ್ಯ ಕೊಟ್ಟು ಶಕ್ತಿ. ಕೆಂಪೇಗೌಡ ಜಯಂತಿ 517ನೇ ಕೆಂಪೇಗೌಡ ಜಯಂತಿಯನ್ನು ತುಂಬ ಆಚರಣೆಯನ್ನು ನಾವು ಲೇಡೀಸ್ ಎಲ್ಲ ಸೇರಿಕೊಂಡು ಬಂಡಿ ಉತ್ಸವ, ಕೆಂಪೇಗೌಡ ಜೊತೆ ಮಣಿಗಳೆಲ್ಲ ಸೇರಿಕೊಂಡು ಮಹಿಳಾ ಮಣಿಗಳಿಗೆ ಉತ್ಸವ ಧೈರ್ಯ ಕೊಡಲಿ. ಸರ್ಕಾರ ಮತ್ತು ರಾಜ್ಯ ಒಕ್ಕಲಿಗರ ಸಂಘಗಳು ಮತ್ತು ಎಲ್ಲ ಈ ಸಂಘ ಸಂಸ್ಥೆಗಳು ಕೂಡ ಇಡೀ ರಾಜ್ಯಾದ್ಯಂತ ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಇರೋದ್ರಿಂದ ಎಲ್ಲ ನಮ್ಮ ಸಮುದಾಯದ ಮತ್ತು ಕೆಂಪೇಗೌಡ ಈ ಒಂದು ಬೆಂಗಳೂರು ನಗರವನ್ನು ನಿರ್ಮಿಸಿರ್ತಕ್ಕಂಥದ್ದು ಕೇವಲ ನಮ್ಮ ಸಮುದಾಯದ ಜನಕ್ಕೆಲ್ಲ, ಇಡೀ ಎಲ್ಲ ಸಮುದಾಯದ ಜನರು ಕೂಡ ಇವತ್ತು ಬೆಂಗಳೂರಲ್ಲಿ ಭಾಳ ತೃಪ್ತಿಕರವಾದಂಥ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕೆಂಪೇಗೌಡ ಜಯಂತಿಯ ಜಯಂತ್ಯೋತ್ಸವ ಭಾಳ ಯಶಸ್ವಿಯಾಗಿ ನಡೆಯಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥದ್ದು